ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. KN ರಾಜಣ್ಣನವರ ಮೇಲೆ ನಡೆದಂತ ಈ ಹನಿ ಟ್ರ್ಯಾಪ್ ಪ್ರಕರಣ ಇದೆಯಲ್ಲ, ಅದು ದಿನದಿಂದ ದಿನಕ್ಕೆ ಬೇರೆ ಬೇರೆ ತರದ ಆಯಾಮಗಳನ್ನ ತೆಗೆದುಕೊಳ್ತಾ ಇದೆ. ಬಿಜೆಪಿಯವರು ಈ ಹನಿ ಟ್ರ್ಯಾಪ್ ಪ್ರಕರಣವನ್ನು ಮಾಡಿದ್ರು ಕಾಂಗ್ರೆಸ್ನವರೇ ಎನ್ನುವ ಒಂದು ಆರೋಪವನ್ನು ಮಾಡ್ತಾ ಇದ್ರೆ, KN ರಾಜಣ್ಣನವರು ಇದೀಗ ತಾನು ಸ್ಫೋಟಿಸಿದಂತ ಈ ಮಾತಿದೆಯಲ್ಲ, ತನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಯಿಂದ ಅವರೇ ಮುಜುಗರಕ್ಕೆ ಒಳಗಾಗಿ ಈಗ ತಾವೇ ಆ ಪ್ರಕರಣದಿಂದ ಹಿಂದೆ ಸರಿಯುವಂತ ಎಲ್ಲಾ ಪ್ರಯತ್ನಗಳನ್ನ ಮಾಡಿ ಯಾವುದೇ ದೂರನ್ನ ಕೊಡುವ ಹಂತಕ್ಕೆ ಹೋಗ್ತಾ ಇಲ್ಲ. ಜೊತೆಗೆ ಈ ಪ್ರಕರಣಕ್ಕೆ ತೇಪಿ ಹಚ್ಚುವ ಕಾರ್ಯಕ್ರಮದ ಮೊದಲ ಹೆಜ್ಜೆಯಾಗಿ ಅವರು ಗೃಹ ಸಚಿವರಿಗೆ ಸುಖಾಸುಮ್ಮನೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಗೃಹ ಸಚಿವರೇ ಹೇಳಿದಂತೆ ಈ ಮನವಿಯನ್ನು ನಾವು ಅಹವಾಲಾಗಿ ಸ್ವೀಕರಿಸ್ತೇವೆ ಹೊರತು ಇದನ್ನ ಯಾವುದೇ ಕಂಪ್ಲೇಂಟ್ ಅಂತ ಸ್ವೀಕಾರ ಮಾಡಲಿಕ್ಕೆ ಇದಕ್ಕೆ ಯಾವುದೇ ಬೆಲೆ ಇಲ್ಲ ಎನ್ನುವ ಮಾತನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಹೈಕಮಾಂಡ್ ನಿಂದ KN ರಾಜಣ್ಣನವರಿಗೆ ಒಂದು ಕರೆ ಬಂದು ಈ ಪ್ರಕರಣವನ್ನ ಇಲ್ಲಿಗೆ ಹಳ್ಳ ಹಿಡಿಸ್ಬಿಡಿ, ಯಾಕಂದ್ರೆ ಈ ಪ್ರಕರಣವನ್ನ ನೀವು ಸ್ವಲ್ಪ ಮುಂದಕ್ಕೆ ತಗೊಂಡು ಹೋದ್ರೆ ಅದು ನಮ್ಮ ಪಕ್ಷಕ್ಕೆ ಮುಜುಗರವಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಕರೆ ಬಂದು KN ರಾಜಣ್ಣನವರು ಈ ಪ್ರಕರಣವನ್ನ ಇಷ್ಟಕ್ಕೆ ಸ್ಟಾಪ್ ಮಾಡುವ ಮನಸ್ಸಿಗೆ ಬಂದಿದ್ದಾರಾ ಎನ್ನುವುದು ಅನೇಕ ಪ್ರಶ್ನೆಗಳಿಗೆ ಈಗ ಎಡೆ ಮಾಡಿಕೊಟ್ಟಿದೆ. ಇದಾದ ನಂತರ KN ರಾಜಣ್ಣನವರು ಅಷ್ಟು ಶಕ್ತಿಯಿಂದ, ಅಷ್ಟು ಆಕ್ರೋಶದಿಂದ ತನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ, ಇದನ್ನ ಉನ್ನತ ಮಟ್ಟದ ತನಿಖೆ ಕೊಡಬೇಕು, ನಾನು ಕೂಡ ಲಿಖಿತ ದೂರನ್ನ ದಾಖಲಿಸ್ತೇನೆ ಎನ್ನುವ ಆಕ್ರೋಶ ಭರಿತ ಮಾತನ್ನ ಹೇಳಿದ್ದಾರ ನಂತರ ಅವರು ಯಾವೆಲ್ಲ ಸ್ಟೆಪ್ಗೆ ಮುಂದಾದ್ರು, ಅದಾದ ನಂತರ ಯಾಕೆ ಸೈಲೆಂಟ್ ಆದ್ರು ಎನ್ನುವುದನ್ನ ನೋಡ್ತಾ ಹೋದ್ರೆ KN ರಾಜಣ್ಣನವರ ಮೇಲೆ ಅನೇಕ ಡೌಟ್ ಬರುತ್ತೆ. ಆ ಡೌಟ್ ಪ್ರಯೋಜನವನ್ನು ಪಡ್ಕೊಂಡಂತ DK ಶಿವಕುಮಾರ್ ಅವರು ಹೇಳಿದ್ರು, ನಿಮ್ಮ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ಆಗಿದ್ರೆ ನೀವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಿತ್ತು ಎನ್ನುವ ಹೇಳಿಕೆಯಿಂದ ಸ್ವಲ್ಪ ಗಲಿಬಿಲಿಗೊಂಡಂತ KN ರಾಜಣ್ಣನವರು ಹೇಳ್ತಾರೆ, ಇಲ್ಲ, ನಮ್ಮ ಮನೆಯಲ್ಲಿ CCTV ಇರಲಿಲ್ಲ, ಅದರಲ್ಲಿ ನನ್ನ ತಪ್ಪು ಕೂಡ ಇದೆ, ಹಾಗಾಗಿ ನಮ್ಮ ಹತ್ರ ಸಾಕ್ಷಿ ಇಲ್ಲ. ನಾನು 2 ಬಾರಿ ಆ ಮಹಿಳೆಯನ್ನು ನೋಡಿದ್ದೇನೆ, ಬ್ಲೂ ಜೀನ್ಸ್ ತೊಟ್ಟು ಬಂದಂತ ಮಹಿಳೆ 3ನೇ ಬಾರಿಗೆ ಬಂದ್ರೆ ಅವಳ ಫೋಟೋ ತೋರಿಸಿದ್ರೆ ನಾನು ಅವಳನ್ನ ಸಲೀಸಾಗಿ ಸುಲಭವಾಗಿ ಗುರುತನ್ನ ಹಚ್ಚಬಲ್ಲೆ ಎನ್ನುವ ಒಂದು ಮಾರ್ಮಿಕವಾದ ತೇಪೆ ಹೆಚ್ಚುವಂತ ಒಂದು ಮಾತನ್ನ ಹೇಳ್ತಾರೆ. ನೋಡಿ ಹೇಗಿದೆ ಅಂದ್ರೆ, KN ರಾಜಣ್ಣನವರ ನಿವಾಸಕ್ಕೆ ಒಬ್ಬ ಹುಡುಗ ಬರ್ತಾನೆ. ಆ ಮಹಿಳೆ ಬ್ಲೂ ಜೀನ್ಸ್ ತೊಟ್ಟು ಬಂದಿರ್ತಾಳಂತೆ, 2 ಬಾರಿ ಬಂದಿರ್ತಾಳಂತೆ KN ರಾಜಣ್ಣನವರ ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ. ಅದಾದ ನಂತರ ಅವರಿಗೆ ಆ ಫೇಸ್ ನೆನಪಿಲ್ಲ ಅಂತೆ, ಆ ಡ್ರೆಸ್ ಮಾತ್ರ ನೆನಪಿದೆಯಂತೆ. ಈಗ 3ನೇ ಬಾರಿ ಅವಳನ್ನು ಹಿಡ್ಕೊಂಡು ಬಂದು KN ರಾಜಣ್ಣನವರ ಮುಂದೆ ಕೂರಿಸಿದ್ರೆ ಅವರು ಆ ಮಹಿಳೆಯನ್ನ ಗುರುತು ಹಚ್ಚುತ್ತಾರಂತೆ. ಅದಾದ ನಂತರ ನೀವು ಅದನ್ನ ಕ್ರಮ ಕೈಗೊಳ್ಬಹುದಂತೆ, ಅವಳಿಗೆ ಶಿಕ್ಷೆ ಕೊಡಬಹುದಂತೆ. ಇದು KN ರಾಜಣ್ಣನವರ ಮಾತು. ನೋಡಿ ಹೇಗಿದೆ ಅಂದ್ರೆ, KN ರಾಜಣ್ಣನವರ ಮನೆ ಹತ್ರ CCTV ಇಲ್ಲ, ಒಬ್ಬ ಸರ್ಕಾರದ ಉನ್ನತ ಮಟ್ಟದ ಕ್ಯಾಬಿನೆಟ್ ಸಚಿವನ ಮನೆಯ ಹತ್ತಿರ CCTV ಇಲ್ಲ ಅಂದ್ರೆ ಅದು ಯಾವ ಮಟ್ಟಿನ ಭದ್ರತಾ ವೈಫಲ್ಯ. ಒಬ್ಬ ಸರ್ಕಾರದ ಸಹಕಾರ ಸಚಿವರು KN ರಾಜಣ್ಣನವರು ಈ ತುಮಕೂರು ವಿಭಾಗದಲ್ಲಿ ದೊಡ್ಡ ಹೆಸರನ್ನು ಮಾಡಿದಂತವರು, ಅನೇಕ ಬ್ಯಾಂಕ್ಗಳಿಗೆ ಅಧ್ಯಕ್ಷರಾದಂತವರು, ಅವರ ಮನೆಯ ಮುಂದೆ CCTV ಇಲ್ಲ ಅಂದ್ರೆ ಇದು ಯಾವ ಮಟ್ಟಿನ ಸಹಕಾರ ವ್ಯವಸ್ಥೆ. ಎರಡನೇದಾಗಿ KN ರಾಜಣ್ಣನವರು ಹೇಳ್ತಾರೆ, ಒಬ್ಬ ಮಹಿಳೆ ಬ್ಲೂ ಜೀನ್ಸ್ ತೊಟ್ಟು ನನ್ನನ್ನ ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ 2 ಬಾರಿ ಬಂದಿದ್ಲು, ಆ ಮುಖ ನನಗೆ ನೆನಪಿಲ್ಲ. ಅದಾದ ನಂತರ ಈಗ ಏನಾದ್ರೂ ಅವಳನ್ನು ಹಿಡ್ಕೊಂಡು ಬಂದು ನನ್ನ ಮುಂದೆ ಕೂರಿಸಿದ್ರೆ ಅವಳ ಮುಖವನ್ನ ಪತ್ತಿ ಹಚ್ಚಬಲ್ಲೆ ಅಥವಾ ಅವರ ಗುರುತನ್ನ ಪತ್ತಿ ಹಚ್ಚಬಲ್ಲೆ ಎನ್ನುವ ಮಾತನ್ನ ಹೇಳ್ತಾರೆ. ಇದೀಗ KN ರಾಜಣ್ಣನವರು ಈ ಹೇಳಿಕೆ ಇದೆಯಲ್ಲ, ಅಂದ್ರೆ ಬ್ಲೂ ಜೀನ್ಸ್ ತೊಟ್ಟು ಬಂದ ಮಹಿಳೆ ಅನ್ನುವ ಹೇಳಿಕೆ ಇದೆಯಲ್ಲ, ಅದು ಈಗ ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಅನೇಕ ಪಕ್ಷದ ಮೇನ್ಲಿ JDS ಮತ್ತು ಬಿಜೆಪಿಯ ಮುಖಂಡರುಗಳು ಈಗ KN ರಾಜಣ್ಣನವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಯಾಕಂದ್ರೆ KN ರಾಜಣ್ಣನವರು ಮಹಿಳೆಗೆ ಅವಮಾನವನ್ನು ಮಾಡಿದ್ದಾರೆ. ತನ್ನನ್ನ ಮೀಟ್ ಮಾಡ್ಲಿಕ್ಕೆ ಬಂದಂತ ಬ್ಲೂ ಜೀನ್ಸ್ ತೊಟ್ಟ ಮಹಿಳೆಯನ್ನು ಹೇಳೋದ್ರ ಮುಖಾಂತರ ಈಗ ಮಹಿಳೆಗೆ ಅವಮಾನ ಮಾಡಿದ್ದಾರೆ. ಯಾಕಂದ್ರೆ KN ರಾಜಣ್ಣನವರು ಹೇಳಿ ಕೇಳಿ MLA ಆಗಿರ್ತಾರೆ, ಜೊತೆಗೆ ಮಿನಿಸ್ಟರ್ ಆಗಿರ್ತಾರೆ. ಅವರನ್ನ ಹುಡಿಕೊಂಡು ಅವರಿಗೆ ಅವರ ಹೆಲ್ಪ್ ಕೇಳಲಿಕ್ಕಾಗಿ ಸಾವಿರಾರು ಜನ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ವಯಸ್ಕರು, ವೃದ್ಧರು, ಮಕ್ಕಳು ಎಲ್ಲರೂ ಕೂಡ KN ರಾಜಣ್ಣನವರ ಮೀಟ್ ಮಾಡ್ಲಿಕ್ಕೆ ಬಂದಿರ್ತಾರೆ. ಅದರಲ್ಲಿ ಸುಮಾರು ಮಹಿಳೆಯರು ಬಂದಿರ್ತಾರೆ. ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲಾ ಮಹಿಳೆಯರು ಕೂಡ ಚೂಡಿದಾರವು ಅಥವಾ ಬೇರೆ ಲಂಗದಾವಣಿಯನ್ನು ಬಿಟ್ಟು ಜೀನ್ಸ್ ಮತ್ತು ಟಿ ಶರ್ಟ್ ನಲ್ಲಿ ಬಂದಿರ್ತಾರೆ. ಯಾಕಂದ್ರೆ ಈ ಆಧುನಿಕ ಯುಗದಲ್ಲಿ ಜೀನ್ಸ್ ತೊಡುವುದು ಸಾಮಾನ್ಯವಾಗಿದೆ. ಅದರಲ್ಲೂ ಕೂಡ 50% ಜೀನ್ಸ್ಗಳು ಬ್ಲೂ ಜೀನ್ಸೇ ಆಗಿರುತ್ತೆ, ನೀಲಿ ಬಣ್ಣದ ಜೀನ್ಸೇ ಆಗಿರುತ್ತೆ. ಹಾಗಾಗಿ ಅವರು ಹೇಳಿದ ಒಂದು ಮಾತಿದೆಯಲ್ಲ, ಬ್ಲೂ ಜೀನ್ಸ್ ತೊಟ್ಟು ಬಂದ ಮಹಿಳೆ ಅನ್ನುವ ಮಾತಿದೆಯಲ್ಲ, ಹಾಗಾದ್ರೆ ನಿಮ್ಮ ಹತ್ರ ಯಾರೆಲ್ಲ ಬ್ಲೂ ಜೀನ್ಸ್ ತೊಟ್ಟು ಬಂದಿರ್ತಾರಲ್ಲ ಅವರೆಲ್ಲ ಹಾಗಾದ್ರೆ ನಿಮ್ಮನ್ನ ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಬಂದಿದ್ರಾ ಎನ್ನುವ ಈ
ಗೊಂದಲದ ಹೇಳಿಕೆ ಇದೀಗ ದೊಡ್ಡ ವೈರಲ್ ಆಗ್ತಾ ಇದೆ. ಜೊತೆಗೆ ಮಹಿಳೆಯರನ್ನ ಅವಮಾನಿಸುವಂತ ಮಾತನ್ನ KN ರಾಜಣ್ಣನವರು ಹೇಳಿದ್ದಾರೆ ಎನ್ನುವ ಮಾತನ್ನ ಜೆಡಿಎಸ್ ವಕ್ತಾರರಾದಂತ ರಾಜು ಗೌಡ ಅವರು ಹೇಳಿದ್ದಾರೆ. ನೋಡಿ ಹೇಗಿದೆ ಅಂದ್ರೆ 72 ಅವರು ಹೇಳಿದಂತೆ 72 ಇಡೀ ವಯಸ್ಸಿನಲ್ಲಿ ರಾಜಣ್ಣನವರನ್ನ ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಯಾಕೆ ಬರ್ತಾರೆ? ಜೊತೆಗೆ KN ರಾಜಣ್ಣನವರ ಮನೆಯಲ್ಲಿ ಸಹಕಾರ ಸಚಿವರಾದಂತ ದೊಡ್ಡ ಹುದ್ದೆಯನ್ನ ಹೊಂದಿರುವಂತ KN ರಾಜಣ್ಣನವರ ಮನೆಯಲ್ಲಿ ಯಾಕೆ CCTV ಫುಟೇಜ್ ಇಲ್ಲ? ಜೊತೆಗೆ ತಾನು ಹಿಂದೆ ಹೇಳಿದಂತೆ ದೂರನ್ನ ಕೊಡ್ತೇನೆ ಎನ್ನುವ ದೃಷ್ಟಿಯಲ್ಲಿ ಹೇಳಿದಂತ ಮಾತು ಈಗ ಉಲ್ಟಾ ಹೊಡೆದು ಯಾಕೆ ದೂರನ್ನ ಕೊಡ್ತಾ ಇಲ್ಲ? ಜೊತೆಗೆ ಬ್ಲೂ ಜೀನ್ಸ್ ತೊಟ್ಕೊಂಡು ಅನೇಕ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ಸಹಕಾರ ಸಚಿವರಾದಂತ ಜೊತೆಗೆ MLA ಆಗಿರುವಂತ KN ರಾಜಣ್ಣನವರ ಮನೆಗೆ ಬಂದು ಹೆಲ್ಪ್ ಅನ್ನ ಕೇಳ್ತಾರೆ. ಅವರು ದೊಡ್ಡ ವ್ಯಕ್ತಿಗಳಿರ್ಬೋದು, ಚಿಕ್ಕ ವ್ಯಕ್ತಿಗಳಿರ್ಬೋದು. ಹಾಗಾದ್ರೆ ಬ್ಲೂ ಜೀನ್ಸ್ ತೊಟ್ಟು ಬಂದಂತ ಎಲ್ಲಾ ಮಹಿಳೆಯರು ನಿಮ್ಮನ್ನ ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಬಂದಿದ್ರಾ ಎನ್ನುವ ಪ್ರಶ್ನೆಯನ್ನ JDS ವಕ್ತಾರರಾದಂತ ರಾಜು ಗೌಡ ಅವರು ಕೇಳಿದ್ದು ಇದೀಗ ಸತ್ಯವೆಂಬಂತಿದೆ. ಯಾಕಂದ್ರೆ ನೀವು ಏನನ್ನೋ ಹೇಳಿಕ್ ಹೋಗಿ, ಏನೇನೋ ತೇಪೆ ಹಚ್ಚಲಿಕ್ಕೆ ಹೋಗಿ, ಅಥವಾ ಹೈಕಮಾಂಡ್ ಇಂದ ಒಂದು ಕಾಲ್ ಬಂದಿದೆ, ಈ ಪ್ರಕರಣವನ್ನ ಇಲ್ಲಿಗೆ ತೇಪೆ ಹಚ್ಚಬೇಕು, ಹಳ್ಳ ಹಚ್ಚಬೇಕು ಎನ್ನುವ ದೃಷ್ಟಿಯಲ್ಲಿ ನೀವು ಯಾರನ್ನೋ ಬಟ್ ಮಾಡಿ ಇದು ಹೀಗಾಯ್ತು ಹಾಗಾಯ್ತು ಎನ್ನುವ ಹೇಳಿಕೆ ಕೊಡೋದ್ರ ಹಿಂದೆ ನಿಮಗೆ ಯಾರ ಒತ್ತಡ ಇದೆ? ಒತ್ತಡಕ್ಕೆ ಮಣಿದ್ರು ಕೂಡ ನೀವು ಇಂಥ ಅನುಭವಿ ರಾಜಕಾರಣ ಹೊಂದಿರುವಂತ ಅಥವಾ 40 ವರ್ಷಗಳ ರಾಜಕಾರಣದ ಅನುಭವವನ್ನು ಹೊಂದಿರುವಂತ ನೀವು ಸುಮ್ಮನೆ ಬ್ಲೂ ಜೀನ್ಸ್ ತೊಟ್ಟು ಬಂದ ಮಹಿಳೆ ನನ್ನನ್ನು ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ಲು ಎನ್ನುವ ಹೇಳಿಕೆ, ಜೊತೆಗೆ ನಿಮ್ಮ ಮನೆಯಲ್ಲಿ CCTV ಫುಟೇಜ್ ಇರ್ಲಿಲ್ವಾ, ಅಥವಾ ನಾನು ಕೂಡ ಸತ್ಯ ಹರಿಶ್ಚಂದ್ರನಲ್ಲ ಎನ್ನುವ ಹೇಳಿಕೆ, ಜೊತೆಗೆ 3ನೇ ಬಾರಿ ಅವಳು ಬಂದು ಅದೇ ಜೀನ್ಸ್ ತೊಟ್ಟು ಅವಳು ಬಂದ್ರೆ ನಾನು ಅವಳ ಮುಖವನ್ನ ಪತ್ತೆ ಹಚ್ಚಬಲ್ಲೆ ಎನ್ನುವ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಸ್ಟೇಟ್ಮೆಂಟ್ ಈಗೆಲ್ಲ ಗೊಂದಲಗಳಿಗೆ ಕಾರಣವಾಗ್ತಾ ಇದೆ. ಜೊತೆಗೆ JDS ನ ವಕ್ತಾರರು ಹೇಳಿದಂತೆ ಇದು ಮೇಲ್ನೋಟಕ್ಕೆ ಸತ್ಯವೆಂಬಂತೆ ಕಂಡು ಬರ್ತಾ ಇದೆ. ನೀವೇನಾದ್ರೂ ಮಹಿಳೆಯರ ಬಗ್ಗೆ ಹೇಳಿಕೆ ಕೊಡಬೇಕು ಎನ್ನುವುದಿದ್ರೆ ನೀವು ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಡಬಹುದಿತ್ತು. ನೀವು ನಿಮ್ಮ ತಪ್ಪನ್ನ ಮುಚ್ಚಿಕೊಳ್ಳಿಕ್ಕೆ, ನಿಮ್ಮ ಸರ್ಕಾರವನ್ನ ಮುಜುಗರದಿಂದ ಪಾರ್ ಮಾಡ್ಲಿಕ್ಕೆ, ನಿಮ್ಮ ಹೈಕಮಾಂಡ್ ನ ಬಚಾವ್ ಮಾಡ್ಲಿಕ್ಕೆ ನೀವು ಸುಮ್ಮನೆ ಒಬ್ಬ ಮಹಿಳೆಯನ್ನ ಅಥವಾ ಈ ಮಹಿಳಾ ಸಮುದಾಯವನ್ನ ಗೊತ್ತು ಮಾಡಿ ಅವರನ್ನ ಅವಮಾನಿಸುವಂತ ಗೋಜಿಗೆ ಹೋಗಿದ್ದು, ಆ ಹಂತಕ್ಕೆ ಹೋಗುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಈಗ ಅನೇಕ ಗೊಂದಲಗಳಿಗೆ, ಅನೇಕ ಕುತೂಹಲಗಳಿಗೆ ಕಾರಣವಾಗಿದೆ. ಇದಾದ ನಂತರ KN ರಾಜಣ್ಣನವರು ಈ ಸ್ಟೇಟ್ಮೆಂಟ್ಗೆ ಉಲ್ಟಾ ಹೊಡೆದು ಮತ್ತೇನಾದ್ರು ಸ್ಟೇಟ್ಮೆಂಟ್ ಕೊಡ್ತಾರಾ, ಅಥವಾ ಬ್ಲೂ ಜೀನ್ಸ್ ಇಲ್ಲ ಬ್ಲಾಕ್ ಜೀನ್ಸ್ ಅಥವಾ ಬೇರೆ ಕಲರ್ ಜೀನ್ಸ್ ತೊಟ್ಟು ಬಂದಿದ್ಲು, ಅವಳ ಮುಖದಲ್ಲಿ ಸ್ಕಾರ್ಫ್ ಇತ್ತು, ಅವಳು ಬ್ಲಾಕ್ ಬ್ಲೇಸರ್ ಅನ್ನು ಹಾಕೋ ಬಂದಿದ್ಲು, ಹೀಗೆ ಎಲ್ಲ ಸ್ಟೇಟ್ಮೆಂಟ್ ಅನ್ನು ಕೊಡುವಂತ ಸಾಧ್ಯತೆ ಇದೆಯಾ? ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡಬೇಕಾಗಿದೆ. ಆದರೆ ತಾನು ಏನನ್ನ ಹೇಳಿಕ್ ಹೋಗಿ ಏನನ್ನೋ ಮಾಡುವಂತೆ ಹೇಳಿಕೆ ಕೊಟ್ಟಿದ್ದ ರಾಜಣ್ಣ ಈಗ ಸ್ವತಃ ತಾವೇ ಕ್ರಮೇಣವಾಗಿ ಉಲ್ಟಾ ಹೊಡಿತಾ ಇದ್ದಾರೆ. ತನ್ನ ಬಳಿ ಎಲ್ಲಾ ದಾಖಲೆ ಇದೆ ಅಂತ ಹೇಳ್ತಾ ಇರುವಂತ KN ರಾಜಣ್ಣನವರು ಇದೀಗ ಒಬ್ಬ ಮಹಿಳೆ ಬ್ಲೂ ಜೀನ್ಸ್ ತೊಟ್ಟು ನನ್ನನ್ನು ಟ್ರ್ಯಾಪ್ ಮಾಡ್ಲಿಕ್ಕೆ ಬಂದಿದ್ಲು ಎನ್ನುವ ಅತ್ಯಂತ ಸುಲಭವಾಗಿ ಪಾರಾಗುವಂತೆ ಹೇಳಿಕೆ ಕೊಡ್ತಾ ಇರೋದಂತ ನೋಡಿದ್ರೆ ಇದು ಮಹಿಳೆಯರ ಮೇಲೆ ದೊಡ್ಡ ಗೂಬೆ ಕೂರಿಸುವಂತ, ತನ್ನನ್ನು ಮೀಟ್ ಮಾಡ್ಲಿಕ್ಕೆ ಬಂದಿರುವಂತ ಅನೇಕರ ಮೇಲೆ ಗೂಬೆ ಕೂರಿಸುವಂತ, ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮತ್ತು ತನ್ನ ತಲೆದಂಡವಾಗುವುದನ್ನ ತಪ್ಪಿಸಿಕೊಳ್ಳಿಕ್ಕೆ ಬೇಕಾಗುವಂತ ಎಲ್ಲಾ ಮಾತುಗಳನ್ನು ಈಗ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದಾರೆ. ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲತ್ತೆ? ಮಹಿಳೆಯರು ರಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಾರಾ, ಅಥವಾ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.